ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದಲ್ಲಿ ನಮಗೆ ಅರಿವಿಲ್ಲದೆ, ಸಮಸ್ತ ಕನ್ನಡ ಬಂಧುಗಳಿಗೆ ಯಾರಿಗೂ ಅರಿವಿಲ್ಲದೆ ಕಾನೂನು ಪ್ರಕಾರ ಮಾರಣ ಹೋಮ ನಡೀತಾ ಇದೆ. ಕನ್ನಡ ಕುಟುಂಬ ಹಾಲಾಗ್ತಾ ಇದೆ. ಈ ಒಂದು ಮಾರಣ ಹೋಮನ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾವ ರೀತಿ ಮಾರಣ ಹೋಮ? ಇತ್ತೀಚೆಗೆ ನೆಲಮಂಗಲದಲ್ಲಿ ಒಂದು ಅನಿಲ ಗೀಜರ್, ಈ ಅನಿಲ ಗೀಜರ್ ಇಂದ ನೀರ್ ಕಾಯಿಸೋಕೋಸ್ಕರ ಶುರು ಮಾಡಿದರೆ, ಪ್ರಾರಂಭ ಆಗಿದೆ. ಅದರಿಂದ ಒಂದು ವಿಕಿರಣಗಳು ಸೋರಿಕೆಯಾಗಿ ಒಬ್ಬ ವ್ಯಕ್ತಿ ಸಾಯ್ತಾರೆ. ಆ ವ್ಯಕ್ತಿ ಸತ್ತಾಗ ಅದೇ ದುಃಖದಲ್ಲಿ ಅವ್ರ ಹೆಂಡತಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಅವ್ರಿಗೆ ಒಬ್ಬರು ಮಗಳು ಇರ್ತಾರೆ, ಮಗಳು ಅನಾಥೆ ಆಗ್ತಾಳೆ. ಇದು ದಿನ ಬೆಳಗಾದ್ರೆ, ತಿಂಗಳಾದ್ರೆ, ಯಾವುದೋ ಒಂದು ಇದೇ ರೀತಿ ಅನಿಲ ಗೀಜರ್ ಸೋರಿಕೆ ಪ್ರಕರಣ, ಈ ತರ ಅನಿಲ ಗೀಜರ್ ಸೋರಿಕೆ ಆಗಿ ಎಷ್ಟೋ ಕುಟುಂಬಗಳು ನಾಶ ಆಗ್ತಾ ಇದೆ. ಇಲ್ಲಿ ನಮ್ಮ ಕನ್ನಡ ದೇಶದಲ್ಲಿ ನಮ್ಮ ಕನ್ನಡ ಬಂಧುಗಳು ನಾಶ ಆಗ್ತಿದ್ದಾರೆ. ಈ ರೀತಿ ಆದ್ರೆ ಇದಕ್ಕೇನು ಯಾರು ಹೊಣೆ? ಇದಕ್ಕೆ ಹೊಣೆ ಯಾರು? ಇದಕ್ಕೆ ಈ ಸಾವು ನೋವುಗಳಿಗೆ ಹೊಣೆ ಯಾರು? ಇಂತಹ ಘನಘೋರ ಸಾವುಗಳನ್ನ ಆಗ್ತಿದ್ರು ತಿಂಗಳ ಪೂರ್ತಿ ಲೆಕ್ಕ ಹಾಕೋರು ಒಂದು 10ರಿಂದ 15, 20 ಪ್ರಕರಣಗಳು ಬರೀ ಅನಿಲ ಗೀಜರ್ ಇಂದನೇ ಸಾವು ನೋವು ಆಗ್ತಾ ಇರೋದು. ಅದರಿಂದ ಒಂದು ವಿಕಿರಣ ಸೋರಿಕೆಯಾಗಿ ಆ ಒಂದು ವಿಕಿರಣ ಸೋರಿಕೆ ದೇಹದೊಳಗೆ ಹೋಗಿ ಸಾವಾಗ್ತಿರೋದ್ರೆ ಅತ್ಯಂತ ಖಂಡನೀಯವಾದ್ದು. ಇದೇ ರೀತಿ ನಮ್ಮ ಕನ್ನಡ ಬಂಧುಗಳ ಕುಟುಂಬಗಳು ಸರ್ವನಾಶ ಆಗ್ತಿದ್ರೆ ನಮ್ಮ ಕನ್ನಡ ಬಂಧುಗಳು ಉಳಿಯೋದು ಎಲ್ಲಿ? ಇಂಥ ಅವಾಂತರಗಳಾಗ್ತಿದ್ರು ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯಲ್ಲ, ಇದನ್ನ ನಮ್ಮ ಪಕ್ಷನ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಇದನ್ನ ಈ ಕ್ಷಣ ತತ್ಕ್ಷಣ ಎಚ್ಚೆತ್ಕೊಂಡು ಈ ಅನಿಲ ಗೀಜರ್ ಅನ್ನ ನಿಷೇಧನೆ ಮಾಡ್ಬೇಕು ಕನ್ನಡ ದೇಶದಿಂದ. ಮತ್ತೆ ಅದು ಯಾರು ತಯಾರು ಮಾಡ್ತಾರೋ ಆ ಕಾರ್ಖಾನೆಗಳನ್ನು ಮುಚ್ಚಿಸ್ಬೇಕು. ಅದನ್ನ ಮುಟ್ಟುಗೋಲು ಹಾಕೊಂಡು ಆ ಕಾರ್ಖಾನೆಗಳಿಂದ ಯಾರು ಅನಿಲ ಗೀಜರ್ ಇಂದ ಯಾರು ಸಾವನ್ನಪ್ಪಿದಾರಲ್ಲ, ಪರಿಹಾರ ಕೊಡ್ಬೇಕು. ಆ ಒಂದು ಕಾರ್ಖಾನೆ ಮುಟ್ಟುಗೋಲು ಹಾಕಿ ಸರ್ಕಾರದ ವಶಕ್ಕೆ ಪಡ್ಕೊಂಡು ಈ ಅನಿಲ ಗೀಜರ್ ಇಂದ ಯಾರು ಸಾವು ನೋವುಗಳು ಸಂಭವಿಸಿ ಆ ಕುಟುಂಬಗಳಿಗೆ ಪರಿಹಾರ ಕೊಡ್ಬೇಕು. 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅದು ಸರ್ಕಾರದ ತೆರಿಗೆಯನ್ನು ಕೊಡೋದು ಬೇಡ ಸ್ವಾಮಿ, ಸರ್ಕಾರದಿಂದ ಕೊಡೋದು ಬೇಕಾಗಿಲ್ಲ. ಯಾರು ಅನಿಲ ಗೀಜರ್ ತಯಾರು ಮಾಡ್ತಾರಲ್ಲ ಅವರಿಂದನೇ ವಸೂಲಿ ಮಾಡ್ಬೇಕು. ಇದನ್ನ ಅವರಿಂದ ವಸೂಲಿ ಮಾಡಿ 1 ಕೋಟಿ ರೂಪಾಯಿ ಸಾವು ನೋವುಗಳು ಸಂಭವಿಸಿರುವಂತಹ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.